ದೇಶವನ್ನು ಮುನ್ನಡೆಸಲಿಕ್ಕೆ ಕಾರಣೀಭೂತ ಅಂತ ಅನೇಕ ಮಹಾತ್ಮರನ್ನು ನೆನೆಸ್ಕೊಳ್ತಾ ಆತ್ಮೀಯರೇ, ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂಥೇಳಿ ಕುಟುಂಬ ಕಲ್ಯಾಣ ಯೋಜನೆ ಪ್ರಮುಖರು, ಅದೇ ರೀತಿಯಾಗಿ ಈ ಕಾರಾಗೃಹದ ಪ್ರಮುಖರು ನನ್ನ ಬಂದು ಕೇಳ್ಕೊಂಡ್ರು. ಆ ಪ್ರಕಾರವಾಗಿ ನನ್ನ ಅನಿಸಿಕೆಗಳನ್ನು ನಿಮ್ಮನ್ನು ಹಂಚಿಕೊಳ್ಳುವ ಅಂಥೇಳಿ ಬಂದೆ. ಸಾಮಾನ್ಯವಾಗಿ ಅನೇಕ ಸಲ ನಮ್ಮ ತಪ್ಪು ಇಲ್ಲದೇ ಇದ್ದರೂ ಇದನ್ನು ಕಾರಾಗೃಹ ಅಂತಾರೆ, ಜೈಲ್ ಅಂತಾರೆ, ಬಂದಿಖಾನೆ ಅಂತಾರೆ. ಇದಕ್ಕೆ ಬರುವಂಥ ಪ್ರಸಂಗಗಳು ಬಂದಾವ. ನಿಮ್ಗೆ ಹೇಳೋದು ಅಂದರೆ, ದೇಶ ಸ್ವತಂತ್ರ ಆಗೋಕ್ಕಿಂತಲೂ ಪೂರ್ವದಲ್ಲಿ ಯಾವಾಗ ನಮ್ಮ ದೇಶದ ಮೇಲೆ ಬ್ರಿಟಿಷರು ಆಳ್ತಾ ಇದ್ರು, ಅವರು ನಮ್ಮನ್ನು ಮೋಸತನದಿಂದ, ಕುಟಿಲತನದಿಂದ ನಮ್ಮ ಮೇಲೆ ಆಳಕ್ಕೆ ಪ್ರಾರಂಭ ಮಾಡಿ. ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ, ನಮ್ಮೊಳಗೆ ಜಗಳ ಹಚ್ಚಿ ನಮ್ಮನ್ನು ಆಳಕ್ಕೆ ಮಾಡಬೇಕು. ಸಣ್ಣ ಉದಾಹರಣೆ ಹೇಳೋದಾದರೆ, ಚಿತ್ತೂರು ಸಂಸ್ಥಾನ ಆಗಿತ್ತು, ಅದು ಭದ್ರವಾಗಿತ್ತು. ಕಿತ್ತೂರು ಚೆನ್ನಮ್ಮನ ಆಳ್ವಿಕೆ ಬಹಳ ಸುಂದರವಾಗಿತ್ತು. ಆದರೆ ಅಲ್ಲೇ ಮಲ್ಲಪ್ಪ ಶೆಟ್ಟಿಯನ್ನು ಹೊಡೆದುಕೊಂಡು ಆ ಯುದ್ಧದೊಳಗೆ ತಾನೇ ಅಲ್ಲಿ ಮುಖ್ಯಸ್ಥನಾಗಿದ್ದರೂ ಕೂಡ ಆಯುಧ ಶ್ರೇಣಿ ಕೊಡಿಸುವಂಗೆ ಮಾಡಿ ಬ್ರಿಟಿಷರಿಗೆ ಇಡೀ ಇದನ್ನು ದೇಶವನ್ನು ಮೋಸತನದಿಂದ ನಮ್ಮನ್ನು ತಗೊಂಡು ನಮ್ಮ ಮೇಲೆ ಆಳ್ವಿಕೆ ಮಾಡಾಕೈತೆ. ನಿಮ್ಮ ಆಳಿದ್ದು ಚಲೋ ಅಲ್ಲಪ್ಪ, ನಿಮ್ಮ ದೇಶಕ್ಕೆ ನೀವು ಹೋಗ್ರಿ ಅಂಥೇಳಿ ಯಾರ್ಯಾರು ಅವ್ರ ವಿರುದ್ಧ ಮಾಡಿದರು. ಅರ್ಥಾತ್ ನಮ್ಮ ದೇಶ ಇದು ನಮ್ಮದು, ನೀವು ಬಂದದ್ದು ತಪ್ಪಿನಿಂದ ಬಂದಿರಿ, ಹೋಗ್ರಿ ಅನ್ನುವಂಥದ್ದು ಯೋಗ್ಯನೋ ಅಥವಾ ನೀವು ಬಡವರು ಮಾಡಿದ್ರೆ ಅನ್ನೋದು ಯೋಗ್ಯನೋ ವಿಚಾರ ಮಾಡಿರಿ. ಅವ್ರು ಬಂದದ್ದು ತಪ್ಪು, ನೀವು ಬಂದದ್ದು ಅಂತ ಹೇಳಿದ್ದಕ್ಕೆ ಅನೇಕ ದೇಶಭಕ್ತರನ್ನ ಅವರ ಕಾರಾಗೃಹದ ಶಿಕ್ಷೆ. ಅದು ಗಾಂಧೀಜಿಯವರಿಂದ ಸತ್ಯಾಗ್ರಹ ಆದದ್ದಿರ್ಬೋದು, ಅದು ವೀರರಾದಂಥ ಚಂದ್ರಶೇಖರ ಆಜಾದ್, ಭಗತ್ ಸಿಂಗ್ ಇವರಾಗಿರ್ಬೋದು, ಕ್ರಾಂತಿಕಾರಿಗಳು. ಇವರೆಲ್ಲರೂ ಈ ಕ್ರೂರ ರೀತಿಯಿಂದ ಅವರು ಜೈಲಿಗೆ ಹಾಕಿದ್ರು. ಇವತ್ತು ಅಂಡಮಾನ್ ನಿಕೋಬಾರ್ದಾಗ ಸಾವರ್ಕರ್ ಕಷ್ಟ ಅನುಭವಿಸಿದ್ರು. ಅದನ್ನು ನೋಡಿ ಬಂದರೆ ದುಃಖದಿಂದ ಕಣ್ಣೀರು ಬಿಡುವಂಥ ಪ್ರಸಂಗ ಬರ್ತದೆ. ಅಂದರೆ ನಿಜವಾಗಿ ನಮ್ಮ ದೇಶ ನೀವು ತಪ್ಪು ಮಾಡಿದ್ರೆ ಹೋಗ್ರಿ ಅನ್ನುವಂಥದ್ದು ಯೋಗ್ಯವಾದ. ಆದರೂ ಬ್ರಿಟಿಷರ್ ಆಳ್ತಿದ್ದರಿಂದ ನಮ್ಮವ್ರನ್ನೆಲ್ಲರನ್ನು ಬಡದರು ಜೈಲಿಗೆ ಹಾಕಿದ್ರು. ಎಲ್ಲ ನಮ್ಮ ತಪ್ಪು ಅಲ್ಲದೇ ಇದ್ದರೂ ಬಡಿಸ್ಕೊಳ್ಳುವಂಥ ಪ್ರಸಂಗ ನಮ್ಗೆ ಅಲ್ಲಿ ಬಂತು. ಎಲ್ಲ ಇಂಥವ್ರು ಜೈಲು ಹೋದ್ರು, ಎಲ್ಲ ಜೈಲಿಗೆ ಹೋದರು. ಸಾವರ್ಕರ್ ಹೋದರು, ಲೋಕಮಾನ್ಯ ತಿಲಕರು ಹೋದರು, ಇವರೆಲ್ಲರೂ ಇನ್ನೂ ಭಾಳ ಅದೆಲ್ಲ ಇತಿಹಾಸ. ಇನ್ನು ದೇಶ ಸ್ವತಂತ್ರ ಆದ ಮ್ಯಾಲೂ ಸಹಿತ ತಪ್ಪು ಇಲ್ಲದೇ ಈ ಕಾರಾಗೃಹಕ್ಕೆ ಬರುವಂತಹ ಪ್ರಸಂಗ ಬಂತು. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿ ಆ ಸಮಯದೊಳಗೆ ಸುಪ್ರೀಂ ಕೋರ್ಟ್ನವರು ಅವ್ರಿಗೆ ಆದೇಶ ಹೊರಡಿಸಿದ್ರು, ನೀವು ಆರಿಸ್ಕೊಂಡು ತಪ್ಪು ಅಂತ. ಅವ್ರು ಆ ಪ್ರಧಾನಿ ಜಾಗ ಬಿಟ್ಟು ಭಾಳ ಚಲೋ ಹಂಗೆ ಮಾಡಲಿಲ್ಲ. ದೇಶದ ಮೇಲೆ ಒಂದು ತುರ್ತು ಪರಿಸ್ಥಿತಿ ಅಂತ ಹೇಳಿದ್ರು, ಎಮರ್ಜೆನ್ಸಿ ಅಂತಂತಾರೆ. ಎಷ್ಟು ಮಂದಿ ನಾವು ಹುಡುಗರು ಗೊತ್ತಿಲ್ಲ. ಆದರೆ ಅದರ ವಿರುದ್ಧವಾಗಿ ಯಾರು ಇದಕ್ಕೆ ವಿರೋಧ ಮಾಡಬಹುದು ಅಂದಾಜಿನ ಮೇಲಿಂದ ಏನು ಮಾಡದೇ ಇದ್ದಂಥವ್ರು ಸಹಿತ ತಳ್ಳಿ ಜೈಲಿಗೆ ಹಾಕಿ ಕಾರಾಗೃಹಕ್ಕೆ ಹಾಕಿ. ಅದರೊಳಗೆ ಅಟಲ್ ಬಿಹಾರಿ ವಾಜಪೇಯಿ ಹೆಸರು ಗೊತ್ತು, ಅಡ್ವಾಣಿಯವರ ಹೆಸರು ಗೊತ್ತು, ದಂಡವತಿ ಹೆಸರು ಗೊತ್ತು. ಇಂಥವರೆಲ್ಲ ಬಹಳ ದೊಡ್ಡ ದೇಶದ ಪ್ರತಿಯೊಂದು ಪ್ರಾಂತಗಳು, ಹೀಗೆ ನಮ್ಮ ಪ್ರಾಂತಗಳು ಅನೇಕ ಜೈಲು, ಅನೇಕ ದಿವಸಗಳವರೆಗೆ ಜೈಲು. ಎಲ್ಲ ಅಲ್ಲಿ ಕೆಲಸ ಹಚ್ಚಿಲ್ಲ, ಅವ್ರಿಗೆ ಕೆಲಸ ಹಚ್ಚಿದ್ದೇನೆ ಹೊರಗೆ ಬರೋ ಹಂಗಿಲ್ಲ. 2 ದಿವಸ ಹೊತ್ತು ಕೋರ್ಟ್ ಇಲ್ಲ, ಏನಿಲ್ಲ ಅಂತ ಹಿಂಗೆ ಎಮರ್ಜೆನ್ಸಿ ಅಂದರು. ಅದರೊಳಗೆ ಮೀಸಾ ಅನ್ನುವಂಥದ್ದು ಕಾಯ್ತು, ಮೇಂಟೆನೆನ್ಸ್ ಆಫ್ ಸೆಕ್ಯೂರಿಟಿ ಆ್ಯಕ್ಟ್, ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಬಂತು. ಅದರಿಂದ ಜೈಲಿಗೆ ಹಾಕಿ ಏನು ತಪ್ಪು ಮಾಡಿ ಅಸ್ತವರೆಗಿರುವ ವಿಷ್ಣು ಪರಿಷತ್ನಾಗಿರುವ ಸಂಸ್ಥೆಗಳು ಹಿಡಿದ್ರು. ಹೀಗೆ ಏನು ತಪ್ಪಿಲ್ಲದೆ ಜೈಲಿಗೆ ಹೋಗುವಂಥ ಪ್ರಸಂಗ ಬಂತು. ಹೀಗೆ ಅಂಥದ್ರೊಳಗೆ ಆ ಜೈಲು ಅನುಭವಿಸಿದ ನಾನು ಒಬ್ಬ 14 ತಿಂಗಳು ಜೈಲಿನಾಗ ಅದೇ. ಅದಕ್ಕಿಂತ ಕರೆದ್ರು ಏನೋ ಗೊತ್ತಿಲ್ಲ, ಜೈಲಿನ ಅನುಭವ ಐತೆ ಅಂತ ಹೇಳಿ. ಇಲ್ಲಿ ವಿಷಯಕ್ಕೆ ನಾ ಈಗ ಬರೋದಾದ್ರೆ ಇದಕ್ಕೆ ಕಾರಾಗೃಹ ವಾಸ ಅಂತಾರೆ.
ಜೈಲ್ ಅಂತಾರೆ, ಬಂಧನ ಅಂತ. ಇದೇ ನೀವು ಬಂಧನಕ್ಕೊಳಗಾಗಿರಿ. ಈ ಬಂಧನಕ್ಕೊಳಗಾಗಿದ್ದು ಸಣ್ಣ ಜೈಲು, ಹೊರಗೇನೈತಲ್ಲ ಅದು ಒಂಥರ ಜೈಲ. ಇದು ಹೆಂಗೆ ಬಂಧನ ಅಂತಂದ್ರೆ ಭವಬಂಧನ ಅಂತಾರೆ. ಅನೇಕ ಮಹಾತ್ಮರು ಜ್ಞಾನಿಗಳು ಭಗವಂತ ಈ ಭವಬಂಧನದಿಂದ ಬಿಡಿಸ್, ನನಗೆ ಈ ಬಂಧನ ಕಳಿಸು, ದೂರ ಮಾಡು ಅಂತೇಳಿ ಬೇಡ್ಕೋತ ಅರ್ಥ. ಅದು ಬಂಧನ. ಆ ಬಂಧನಕ್ಕೆ ಈ ಬಂಧನಕ್ಕೆ ವ್ಯತ್ಯಾಸ ಏನು ಅಂದ್ರೆ, ಹೊರಗಿನ ಬಂಧನ ಅನ್ನೋದು ಇರ್ತದೆ ಹುಟ್ಟು ಸಾವು ಅನ್ನುವಂತಹ ಬಂಧನ. ಆ ಹುಟ್ಟು ಸಾವು ಅನ್ನುವಂತಹ ಬಂಧನಕ್ಕೆ ಅಲ್ಲಿ ಯಾರ್ಯಾರು ಆ ಬಂಧನಕ್ಕೆ ಒಳಗಾಗ್ಯಾರ, ಆ ಬಂಧನಕ್ಕೆ ಒಳಗಾದವ್ರಿಗೆ ನಾವೇನು ತಪ್ಪು ಮಾಡಿದೀವಿ ಅನ್ನೋದು ಗೊತ್ತಿರುವುದಿಲ್ಲ. ಅದು ಪೂರ್ವ ಜನ್ಮದ್ದಿರ್ತದೆ. ಪಾಪ ಪುಣ್ಯಗಳ ಫಲವಾಗಿ ಪಾಪವನ್ನು ಮಾಡಿದ್ರೆ ದುಃಖವನ್ನು ಅನುಭವಿಸ್ಲಿಕ್ಕೆ, ಪುಣ್ಯವನ್ನು ಮಾಡಿದ್ರೆ ಸುಖವನ್ನು ಅನುಭವಿಸ್ಲಿಕ್ಕೆ ಈ ಭೂಮಿಗೆ ಬಂದಿರ್ತಾರೆ. ಈ ರೀತಿಯಾಗಿ ಅವರು ಕೂಡ ಅವ್ರಿಗೆ ಕಾನೂನು ನಿಯಮಗಳಿರ್ತಾವೆ. ಅರ್ಥಾತ್ ಅದಕ್ಕೆ ಕಾನೂನು ಅಂತ ಹೇಳ್ತಾರೆ, ಅದಕ್ಕೆ ಘಟನಾವಳಿ ಅಂತಾರೆ, ನಮ್ಮ ಸಂವಿಧಾನ ಅಂತಾರೆ. ಆ ಸಂವಿಧಾನ ಅನುಸಾರವಾಗಿ ಅಲ್ಲಿ ಇರ್ಬೇಕಾಗ್ತದೆ, ಅಂದ್ರೆ ಹೊರಗಿನ ಜೀವ. ಇದಕ್ಕಿಂತ ಹೆಚ್ಚಾಗಿ ಹೇಳುವಂದ್ರೆ ಭಗವಂತನೂ ಮಾತಾಡ್ಯಾನ. ಅಂದ್ರೆ ಅವನು ಸಂವಿಧಾನ ಕೊಟ್ಟಾನ, ವೇದಗಳನ್ನು ಕೊಟ್ಟಾನ, ಅದ್ರ ಪ್ರಕಾರ ನಡ್ಕೋಬೇಕು. ಅದ್ರ ಪ್ರಕಾರ ನಡ್ಕೊಳ್ಳಿದ್ರೆ ಅಲ್ಲಿ ಹೆಚ್ಚಿನ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಆದ್ರಿಂದ ಅದು ಒಂಥರ ಜೇಲ, ಇದು ಒಂಥರದ ಜೇಲು. ಇದಂಥದ್ದು ಇದು ಒಳಗಿನ ಜೇಲು. ಇದಕ್ಕೆ ನಾವೇನು ತಪ್ಪು ಮಾಡೀವಿ ಅನ್ನೋದು ಗೊತ್ತಾಗ್ತದೆ, ನಾವು ಹಿಂಗೆ ಮಾಡಿದಲ್ಲ ಅಂತೇಳಿ. ಇಲ್ಲೇ ಬಂದ್ರಿಂದ ನಾವು ಅನೇಕ ಕಾರ್ಯಗಳನ್ನು ತಿಳ್ಕೊಬೇಕಾಗ್ತದೆ. ಏನು ತಿಳ್ಕೊಬೇಕಪ್ಪ, ಇದರಿಂದ ನಾ ಈ ತಪ್ಪು ಮಾಡಿದ್ದಕ್ಕೆ ಇಲ್ಲಿ ಬಂದೇನಿ, ಇನ್ನೊಮ್ಮೆ ಇಂಥ ತಪ್ಪು ಮಾಡೋದಿಲ್ಲ ಅನ್ನೋ ಗಟ್ಟಿ ಇರಬೇಕು. ನಮ್ಮ ಹುಬ್ಬಳ್ಳಿ ಸಿದ್ದಾಮಠದೊಳಗೆ ಒಬ್ಬರು ಭಾಳ ದೊಡ್ಡವರು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರು. ಅದ್ರ ಅಧಿಕಾರಿ ಇಲ್ಲಿ ಬಂದವ್ರಿಗೆ ಅವ್ರು ಪರಿಚಯ ಮಾಡಿಕೊಟ್ಟು ಅವರು ಸಹ ನಿನ್ನೆ ಗೀತಾ ಜಯಂತಿ ಮಠಕ್ಕೆ ಬಂದಿದ್ರು. ಅವರು ಅವ್ರೊಂದು ಮಾತು ಹೇಳಿದ್ರು, ನಾನು ಯಾವ ಅಪರಾಧಿನೂ ಎಲ್ಲಿದ್ರು ಬಿಟ್ಟಿಲ್ಲ, ಎಂತಿಂತ ದೊಡ್ಡ ಮನೆಗಿದ್ರು ಬಿಟ್ಟಿಲ್ಲ, ನಿರಪರಾಧಿನೂ ಮುಟ್ಟಿಲ್ಲ. ಆದ್ರೆ ಯಾವ ಅಪರಾಧಿಯನ್ನು ಬಡಿದು ಅವರು ಜೈಲಿಗೆ ಹಾಕಿದ್ರು, ಅವ್ರು ಈಗ ಅವ್ರ ಕಡೆ ಬಂದು ನಮಸ್ಕಾರಿಪ್ಪ ಅಂತ ಆಗಿ ಎಷ್ಟೋ ಸರ್ ಬಂದು ನಮಸ್ಕಾರಿಪ್ಪ ಅಂತ. ನಮಸ್ಕಾರ ಯಾರಪ್ಪ ನೀವು ಅಂತ ಕೇಳ್ತಾರೆ. ಯಾಕೆ ನೀವು ಬಡದು ಜೈಲಿಗೆ ಹಾಕಿರಲ್ಲ, ಭಾಳ ಚಲೋ ಆಯ್ತು, ನಾ ಹಂಗೆ ಬಿಟ್ಟಿದ್ರೆ ನಾ ಇನ್ನೂ ಭಾಳ ಕೆಟ್ಟ ಹಾಕಿದ್ದೆ, ನಾ ಸುಧಾರಿಸ್ಕೊಂಡು ಬಂದೆ. ಅಂದ್ರೆ ಜೈಲಿನಾಗ ಹಾಕೋದು ಅಂತಂದ್ರೆ ನಾ ಹಿಂದಿನ ತಪ್ಪನ್ನ ನಾ ಸುಧಾರಿಸ್ಕೊತೀನಿ ಅನ್ನೋ ಸಲುವಾಗಿ. ಇನ್ನೊಂದು ಮಾತಾಡ್ತೇನೆ, ಯಾವ ತಾಯಿ ತನ್ನ ಮಗನನ್ನ ತಪ್ಪನ್ನು ಬಡಿದೊಳಗೆ ಚಲೋ ತಾಯಿ, ಯಾವ ತಾಯಿ ತಾ ಮಾಡಿದ ತಪ್ಪನ್ನು ಚಲೋ ಮಾಡಿದ್ರು ಅಂತಂದ್ರೆ ಆಕೆ ಚಲೋ ತಾಯಿ ಅಲ್ಲ. ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಮನುಷ್ಯ ದೊಡ್ಡ ದರೋಡೆಕೋರ ಆದ, ಜೈಲಾತು. ಅವನಿಗೆ ಜೈಲಿನೊಳಗೆ ಫಾಸಿ ಶಿಕ್ಷೆ ಆದ ನಿಮ್ಗೆ ಗೊತ್ತಿಲ್ಲ, ನಂಗೆ ಗೊತ್ತದ ಅರ್ಥ. ಅಲ್ಲೇನು ಮಾಡ್ತಾರಂದ್ರೆ ಏನು ಬೇಕು ನಿಮ್ಗೆ ಕೇಳ್ತಾರೆ, ವ್ಯವಸ್ಥೆ ಮಾಡ್ತಾರೆ, ಕಂಡ್ಬಿಟ್ಟೆಲ್ಲ ವ್ಯವಸ್ಥೆ. ಅವ ಹೇಳ್ದ ತಾಯಿ ನೋಡಬೇಕು ಅಂತ. ಏನು ಭಕ್ತಿಯವನಪ್ಪ ತಾಯಿ ಮೇಲೆ ಅಂತ ತಿಳ್ಕೊಂಡ್ರು ಯಾರು ಅವ್ರ ಆಫೀಸರಲ್ಲಿ ಅಂತ ತಾಯಿನ ಕರೆಸಿದ್ರು. ನೀನು ನೋಡ್ಬೇಕಂತ ಇವ ಅಂತಂದ್ರೆ ಇಲ್ಲ ಮಾತಾಡ್ಬೇಕು, ಕಿವಿಯಾಗಿ ಹೇಳಬೇಕು ಅಂತ. ಕಿವಿಯಾಗಿ ಹೇಳಬೇಕು ಅಂತ ಕಿವಿ ಅಂತ ನೀರು ಬಾಳೆ ಅಂತಕ್ಕೆ ಕಿವಿನ ಕಡ್ಬಿಟ್ಟ. ಎಷ್ಟು ಆಶ್ಚರ್ಯ. ಅಲ್ಲೋ ಹಿಂಗ್ಯಾಕೆ ಮಾಡಿದಂತೆ ನೋಡ್ರಿ, ಈ ಕಿವಿ ನಾ ಸಣ್ಣ ಪುಟ್ಟ ಸಾಲ ಇರ್ತಾಗ ಪೆನ್ಸಿಲ್ ಕಳು ಮಾಡ್ಕೊಂಡು ಮುಂದೆ ಮತ್ತೊಂದು ಕಳು ಮಾಡಿದೆ. ಹಂಗೆ ಮಾಡೋದ್ರಿಂದ ಆಕೆ ನನ್ಗೆ ಅವಾಗ ಬಡಿದ್ರೆ ನಾನು ಈ ಸ್ಥಿತಿ ಬರ್ತಿದ್ದಿಲ್ಲ. ಅಂದ್ರೆ ತಪ್ಪು ಮಾಡಿದಾಗ ಬಡಿಬೇಕು, ಆ ಬಡ್ತಾ ತಿನ್ನ ಹೌದಪ್ಪ ನಾ ಹಿಂಗೆ ತಪ್ಪು ಮಾಡಬಾರ್ದು ಅನ್ನೋ ಅನುಭವ ಬರ್ತದೆ. ಈ ರೀತಿಯಾಗಿ ಅನುಭವ ಬಂದದ್ರಿಂದ ಆ ತಪ್ಪು ಬದಲಾವಣೆ. ಹಂಗೆ ಅವನಿಗೆ ನಮ್ಮ ಪೊಲೀಸ್ ಆಫೀಸರ್ ಅವ್ರೇನಿದ್ರಲ್ಲ, ಪೊಲೀಸ್ ಹವಾದಾರಿ ಈ ಪೊಲೀಸರಿಗೆ ಪರಿಚಯ ಮಾಡಿಸ್ಕೊಟ್ಟೆ. ರಿಟೈರ್ ಅವರು ಅಧ್ಯಾತ್ಮ ಅವಾಗಿನವಲ್ಲು. ಹಂಗೆ ಅವ್ರಿಗೆ ಬಂದು ನಮಸ್ಕಾರ ಮಾಡಿ ನೀವು ಮಾಡಿದ್ರೆ ಚಲೋ. ಹಂಗೆ ಭಗವಂತನು ಕೂಡ, ಭಗವಂತ ನಮ್ಮ ಒಳ್ಳೆ ತಾಯಿ, ತಪ್ಪು ಮಾಡಿದ್ರೆ ಬಡಿತಾನ. ನೀವೆಲ್ಲರೂ ಬೇಕಾದ್ರೆ ಈಗ ನಿಮಗೆ ಒಂದೊಂದು ಕೇಳಿ ಭಗವಂತ ಅದಾನಿಲ್ವ ಅಂತ ಎಲ್ಲರೂ ಅದಾನ ಅಂತೀವಿ. ಯಾರು ಭಗವಂತ ಇಲ್ಲ ಅನ್ನೋಂಥವ್ರೆ ಭಗವಂತ ಅದಾನ, ಎಲ್ಲ ಕಡೆ ಅದಾನ ಅಂತೀವಿ. ಅವ ಎಲ್ಲ ಗೊತ್ತೈತಲ್ಲ ಸರ್ವಜ್ಞ ಅಂತಾನೆ. ಅವ ಸರ್ವಜ್ಞ. ಮತ್ತವ ನಾವೇನು ಮಾಡ್ತೀವಿ ಎಲ್ಲ ಗೊತ್ತಾಗ ಸರ್ವಜ್ಞ ಇರೋದು. ಆಮೇಲೆ ಅವನ ತಪ್ಪು ಮಾಡಿ ಬಡಿತಾನೆ, ಚಲೋ ಮಾಡಿದ್ರೆ ಶವಾಸ್ ಅಂತಾನೆ. ತಪ್ಪು ಮಾಡಿದ ಬಡಿತಾನೆ ಅಂದ್ರೆ ನಮ್ಗೆ ಶಿಕ್ಷೆ ಕೊಡ್ತಾನೆ. ಆ ಭಗವಂತ ತಪ್ಪು ಮಾಡಿ ಶಿಕ್ಷೆ ಯಾಕೆ ಕೊಡ್ತಾನೆ? ಇನ್ನೊಮ್ಮೆ ಇಂಥ ತಪ್ಪು ಮಾಡಿ ಚಲೋ ತಾಯಿಲ್ಲ ಭಗವಂತ ಹೊರಗಡೆ ನಾವೇನೇ ಬಡಿತೀವಿ. ಆ ತಪ್ಪನ್ನು ತಿದ್ದುಕೊಳ್ಳಿ ಅಂತ ಕಷ್ಟಗಳು ಬರ್ತಾವೆ. ಕಷ್ಟಗಳೇನು ಬರ್ತಾವೆ? ಆ ಕಷ್ಟಗಳು ನಾವು ಮಾಡಿದಂತಹ ಪಾಪದಿಂದ ಬರ್ತಾವೆ. ಸುಖಗಳೇನು ಮಾಡ್ತಾವೆ? ನಾವು ಮಾಡಿದಂಥ ಪುಣ್ಯದಿಂದ ಸುಖಗಳು ಬಂದಿರ್ತಾವೆ. ಸುಖ ದುಃಖವನ್ನು ಅನುಭವ ಆಳ ಬಯಸಿದ್ದೇನೆ ಹೇಳ್ತಿಲ್ಲ, ಅದು ಜೈಲು. ಈ ಜೈಲಲ್ಲ, ಈ ಜೈಲು
ನಾವು ತಪ್ಪು ಮಾಡಿದಪ್ಪ, ನಾವು ತಿದ್ಕೋಬೇಕಾಯ್ತು. ತಪ್ಪಿಂದ ಬಂದವ್ರು ಮಾಡ್ತಾರೆ ಅದು ಹೇಳಿದ್ರು ನಾನು. ಅದಕ್ಕೆ ಈ ತಪ್ಪು ಮಾಡಿ ಬಂದವರು ಅವ್ರಿಗೆ ಏನಂತದೆ, ಹೌದಪ್ಪ ಈ ತಪ್ಪು ಮಾಡಿದೆ, ಇನ್ನೊಮ್ಮೆ ನಾನು ಈ ತಪ್ಪು ಮಾಡ್ಬಾರ್ದು. ಹಂಗೆ ಆ ಬ್ರಿಟಿಷ್ ಸರ್ಕಾರ ಇದ್ದದ್ದು ಅಂಥ ಕಠಿಣವಂತ ಶಿಕ್ಷೆ ಇಲ್ಲ. ಈಗ ಭಾಳ ಹಗುರದು. ಅರ್ಥಾತ್ ಇಲ್ಲೇನೇನು ಪಾಲನೆ, ಇಲ್ಲೇ ನಿಯಮಗಳಿದಾವೆ, ಈ ನಿಯಮಗಳ ತಪ್ಪದ ಪಾಲನೆ ಮಾಡಿ. ಆ ನಿಯಮ ತಪ್ಪಿದ್ರೆ ಕಷ್ಟ ಆಗತ್ತೆ. ಇನ್ನೊಂದು ಮಾತು ಹೇಳ್ತೇನೆ ನಿಮಗೆ, ನಾವೇನು ತಪ್ಪು ಮಾಡ್ತೇವೆ ಹೊರಗೆ, ಆ ತಪ್ಪು ಮಾಡಿದಾಗ ಈ ಅನುಭವಿಸ್ಬಿಟ್ರೆ ತಪ್ಪು ಮಾಡಿದ್ದು ಕ್ಲಿಯರ್ ಆಗಿಬಿಟ್ಟು. ಅಂದ್ರೆ ಅದು ನೀವು 2 ದಿವಸ ಜೈಲಲ್ಲಿ ಬರೀರ್ತಾರೋ ಆ ಜೈಲಿನ ಒಂದು ದಿವಸ ಹೆಚ್ಚಿಗೆ ಇಟ್ಕೊಳ್ಳೋದು ನಿಮಗಿದೆ. ಆ ಮುಗಿತು ಅಂದ್ರೆ ಹೊರಗೆ ಹಾಕಿಬಿಡ್ತಾರೆ. ಏನೋ ಇನ್ನೂ ಇರ್ತೇನೆ ಅಂತ ಕೆಳಗಿಲ್ಲ, ಹೊರಗೆ ಹಾಕ್ತಾರೆ. ಜೊತೆಗೆ ಹಂಗೆ ಭಗವಂತನು ಅಲ್ಲಿ ತಂದು ಏನು ತಪ್ಪು ಮಾಡ್ತಾರೆ ಅವ್ರಿಗೆ ಕಷ್ಟಪಡ್ತಾನೆ. ಈ ಮಾತನ್ನ ಇಲ್ಲೇ ಯಾಕೆ ಹೇಳ್ತೇನೆ ಅಂದ್ರೆ, ನಾವು ತಪ್ಪು ಮಾಡಿದ್ ಗೊತ್ತದ, ಈ ತಪ್ಪನ್ನು ಇನ್ನೂ ಮಾಡಬಾರ್ದು ಅಂತ ನಿಶ್ಚಯ ಮಾಡೋದಲ್ಲ ಇದು. ಇಲ್ಲಿ ಬಹಳ ಹೊರಗಿಲ್ಲದಂಥ ಅನುಕೂಲತೆಗಳಿಲ್ಲ. ಯಾಕೆ ಹೇಳ್ತೇನೆ ಅಂದ್ರೆ, ಇಲ್ಲ ಎಲ್ಲ ನಿಮಗೆ ಅತ್ಲಾಗಿ ಮನೆ ಕಡೆ ಏನು ತಿಂತಿಲ್ಲ, ಏನೋ ಆಗೈತಿ, ಮನೆಗೂ ಸಂಬಂಧ ತಪ್ಪ ಹೊಂದ್ ಬೆಳಿಗ್ಗೆ ಭಗವಂತನ ಧ್ಯಾನ ಮಾಡ್ಲಿಕ್ಕೆ ಆನಂದವಾಗಿ ಅನುಕೂಲತೆ. ಮನೆಯೊಳಗೆ ಧ್ಯಾನ ಮಾಡಕ್ಕೆ ಪುರುಸತ್ತಿರ್ಲಿಕ್ಕಿಲ್ಲ, ಭಜನೆ ಮಾಡಕ್ಕೆ ಪುರುಸತ್ತಿರ್ಲಿಕ್ಕಿಲ್ಲ, ಇಲ್ಲೆಲ್ಲ ಬೇಕಾದಷ್ಟು ಸಮಯ. ಇದ್ರ ಜೊತೆಗೆ ಇಲ್ಲೇ ಅನೇಕ ಕೇಳ್ತಾನ ಸಾಹೇಬರಿಗೆ, ಇಲ್ಲೆಲ್ಲ ಬೇರೆ ಬೇರೆ ಟ್ರೈನಿಂಗ್ ಕೊಡ್ತಾರೆ. ನಮ್ಮ ಹುಡುಗರಿಗೆ ಕೇಳ್ದಾನ, ಅನೇಕ ಸಂಸ್ಥೆಗಳಿಗೆ ಸಂಬಂಧ ಮಾಡಿಕೊಂಡು ನಿನಗೇನು ಕಲಿಬೇಕಾಗಿರೋದು ಆ ಕಲಿಕೆಯನ್ನು ಇಲ್ಲಿ ಕಲಿಸ್ಬಾರ್ದು. ಅಲ್ಲಿ ಬರ್ತಾನೆ ಕಲಿಕಾ ಕೇಂದ್ರ ಅಂತ ಬರ, ಅದಕ್ಕೆ ಅಬ್ದುಲ್ ಕಲಾಂ ಅವ್ರ ಹೆಸರಿಟ್ಟ. ಅವ್ರ ಹೆಸರಂದ್ರೆ ಇಷ್ಟು ಕೆಲಸ ಮಾಡಿದವನು ಅಬ್ದುಲ್ ಕಲಾಂ. ಇವತ್ತೆಲ್ಲ ಕೆಲಸ ಮಾಡ್ತಾ ಮಾಡ್ತಾ ಸೇವಾ ಮಾಡ್ತಾ ಮಾಡ್ತಾ ಪ್ರಾಣ ಬಿಟ್ಟಂಥ ಮಹಾತ್ಮ ಅಬ್ದುಲ್ ಕಲಾಂ. ಹೀಗೆ ಅನೇಕ ಕೆಲಸ. ನಾವು ಇಲ್ಲೇ ಅನೇಕ ಗ್ರಂಥಗಳಿದಾವೆ ಓದ್ಕೋಬಹುದು, ಅನೇಕ ಗ್ರಂಥ ಪಠಣ ಮಾಡೋದು, ಭಜನೆ ಮಾಡೋದು, ನಾಟಕ ಸಹಿತ ಮಾಡುವುದು, ಭಜನೆ ಮಾಡುವುದು, ಅನೇಕ ವಿಷಯವನ್ನು ಕಲಿಬಹುದು. ಇವೆಲ್ಲವನ್ನು ಕಲಿಯಲಿಕ್ಕೆ ನಮ್ಗೆ ಹೊರಗೆ ಪುರುಷತೆ ಹಾಕಿಲ್ಲ. ಯಾಕೆ ಮನೆ ಸಂಸಾರ ಗೊತ್ತಿರ್ತದೆ, ಅನೇಕ ಜವಾಬ್ದಾರಿಗಳಿರ್ತವೆ. ಆ ಜವಾಬ್ದಾರಿ ನಿವಾಸಿಗೆ ಮತ್ತೆ ಇವು ಕಲಿಕಾ ಕೇಂದ್ರ ಹಂಗಿಲ್ಲ. ಭಜನೆ ಮಾಡಕ್ಕೆ ಪುರುಸತ್ತಿಲ್ಲ, ನಾಮಸ್ಮರಣೆ ಮಾಡಕ್ಕೆ ಪುರುಸತ್ತಿಲ್ಲ, ಮಾಡ್ಬೇಕು ಅಂದ್ರೂ ಪುರುಸತ್ತಿಲ್ಲ. ಅಂತ ಹೊತ್ತು ಈ ಸಮಸ್ಯೆ ಇದು ಸದುಪಯೋಗ ಮಾಡ್ಬೋದು. ಸಾಕಷ್ಟು ಬುಕ್ಸ್ ಹೇಳೋದು ಭಾಳ ಹೊರಗೆ ಪುಸ್ತಕ ಸಿಗಾಕಿಲ್ಲ ನಿಮಗೆ. ಲೈಬ್ರರಿ ರೊಕ್ಕ ಕೊಟ್ಟು ಹೋಗಿ ಹಿಂದಾಗಿ ಸದಸ್ಯರಾಗಿ ರೊಕ್ಕ ಕೊಟ್ಟು ಬರ್ಬೋದು. ಅದು ಇಲ್ಲಿ ಹಂಗಲ್ಲ, ಪೇಪರ್ ಅದಾವ, ಮತ್ತೊಂದು ಅದಾವ, ಎಲ್ಲ ನಿಮ್ಗೆ ಅನುಕೂಲತೆ ಅದ. ಈ ರೀತಿಯಿಂದ ನಮ್ಮ ಜೀವನವನ್ನು ನಾವು ಇಲ್ಲಿಂದ ಹೊರಗೆ ಹೋದ ನಂತರ, ನಮ್ಮ ಹೊರಗೆ ಹೋದ ನಂತರ ನಾವು ಒಳ್ಳೆ ಮನುಷ್ಯರಾಗಿ ಬಾಳ್ಬೇಕು. ಅದಕ್ಕೆ ಏನೇನು ಬೇಕೋ ಅದೆಲ್ಲ ಸಾಕು. ತಪ್ಪು ಮಾಡಿದ್ರೆ ಬಡಿತಾರೆ, ತಪ್ಪು ಮಾಡದೇ ಇದ್ರೆ ನೀನು ಸಾಕಷ್ಟು ಮೇಲೆ. ಹಂಗೆ ಭಗವಂತ ಹೆಂಗೆ ನಾವು ತಪ್ಪು ಮಾಡ್ಲಿಕ್ಕೆ ಅಲ್ಲೂ ಧ್ಯಾನ ಮಾಡ್ರಿ, ಮಹಾತ್ಮ ಸಂದರ್ಶನ ಮಾಡ್ಕೊಡ್ರಿ, ಸತ್ಸಂಗ ಮಾಡ್ರಿ, ಸತ್ಸಂಗ ಮಾಡಿ ಸತ್ಸೇವಾ ಮಾಡ್ಕೊಂಡು ಮಾಡ್ರಿ. ಈ ಥರ ಮಾಡಿದಾಗ ನಮ್ಮ ಜೀವನ ಸಫಲ ಆಗ್ತದೆ. ಆದ್ದರಿಂದ ಇಲ್ಲಿ ಏನೇನು ನಮ್ಮ ಒಳ್ಳೆ ಕಾರ್ಯ ನಾವು ಅದನ್ನು ಭಾವಿಸಿ. ಇಲ್ಲಿ ನಿಮ್ಗೆ ಆರೋಗ್ಯ ಕೇಂದ್ರ ಬರ್ತಾರೆ, ಇಟ್ಟಿಡ್ತ ರೋಗ ಏನಾಗಲ್ಲ ತಪಾಸ್ ಮಾಡಕ್ಕೆ ಬರ್ತಾರೆ, ಆರೋಗ್ಯ ಸಲುವಾಗಿ ಮಾತಾಡ್ತಾರೆ, ಕಾನೂನು ಬಗ್ಗೆ ಹೇಳ್ತಾರೆ. ಅನೇಕ ಸಂಗತಿಗಳನ್ನು ನಾವು ಇರ್ತಾರೆ. ಮನೆಯಾಗ ಹೋದ್ರೆ ನಮಗೆ ಶಿರಾಗಿಲ್ಲ, ಅಷ್ಟು ರಕ್ತ ಇಲ್ಲ. ಒಂದಿಗೆ ದೊಡ್ಡದು ಅಲ್ಲಿ ಇದೆಲ್ಲ ಚಿಂತನೆ ಮಾಡಿ ತಪ್ಪು, ಆ ತಪ್ಪು ಇನ್ನೊಮ್ಮೆ ಮಾಡಬಾರ್ದು ಅನ್ನೋ ಸಲುವಾಗಿ ಈ ರೀತಿಯಿಂದ ಇಲ್ಲೇ ಇನ್ನೊಮ್ಮೆ ಜೈಲಿಗೆ ಬರಬಾರ್ದು ನಾನು ಅಂತ ಗಟ್ಟಿ ಮಾಡ್ಕೋಬೇಕು. ಅಂದ್ರೆ ಹೊರಗೆ ಹೋದ್ಮೇಲೆ ಇನ್ನೊಮ್ಮೆ ಯಾವುದೋ ತಪ್ಪು, ಯಾವ ತಪ್ಪು ಗೌರ್ಮೆಂಟ್ ಆಗಿರೋ ಕಾನೂನಾಗಲಿ ಭಗವಂತನ ಕಾನೂನು ಉಲ್ಲಂಘನೆ ಮಾಡೋದಿಲ್ಲ. ಭಗವಂತನ ಕಾನೂನೇ ವೇದಗಳು ಉಪನಿಷತ್ತುಗಳ ಅದನ್ನು ತಿಳ್ಕೊಂಡಿಲ್ಲ ನಾವು. ಅದಕ್ಕೆ ನಾವು ಕಾರಣ ಈ ರೀತಿಯಾಗಿ ಇದನ್ನು ಬರೋಬ್ಬರಿ ಮಾಡ್ತೀನಿ ನಾನು ಅನ್ನೋಂಥ ಇವತ್ತು ಮಾತು ಹೇಳ್ತೀನಿ. ನಾವು ಯಾಕೆ ತಪ್ಪು ಮಾಡ್ತೇವಪ್ಪ? ಭಗವದ್ಗೀತೆಯಲ್ಲಿ ಮಾಡ್ಬಿಡ್ತಾರೆ, ಅನಿಚ್ಛನ್ನಪಿ ವಾಸನೆಯ ಪಾಪಂ ಚರತಿ ಪುರುಷ. ಕೃಷ್ಣ ಅರ್ಜುನ ಕೃಷ್ಣ ಕೇಳ್ತಾನೆ, ಮನಸ್ಸಿನ ಪಾಪ ಮಾಡಕ್ಕೆ ಹೇಳಂಗಿಲ್ಲ. ಆದರೂ ಈ ಮಾತು ಹೇಳ್ತೇನೆ, ನೆನಪಿಟ್ಟು ನಾನು ಪಾಪ ಮಾಡ್ಬೇಕಂತ ತಪ್ಪು ಮಾಡ್ಬೇಕಂತ ಅನ್ಸೋದಿಲ್ಲ. ಆದರೂ ಯಾಕೆ ಮಾತನಾಡ್ಕೊಂಡು ಮನುಷ್ಯ ಒತ್ತಾಯ ಏನು? ಅದಕ್ಕೆ ನಾವು ಹೇಳ್ತಾನೆ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ರಜೋಗುಣದ ಸತ್ವಗುಣ ಸಂಬಂಧಿಸಿದ್ದು ಭಗವಂತನ ನೆನೆಸ್ತೀನಿ, ನಾಮಸ್ಮರಣೆ ಮಾಡ್ತೀನಿ, ಸೇವಾ ಮಾಡ್ತೀನಿ, ಸತ್ವಗುಣದ್ದು. ರಜೋಗುಣದ್ದು ಅದು ಬೇಕು, ಇದು ಬೇಕು ಅನ್ನೋದು. ಆ ಕಾಮ ಬೇಕು ಅನ್ನೋದು ನನ್ನ ಕಡೆ ಇಲ್ಲ ಅಂತಂದ್ರೆ ನನ್ನ ಕಡೆ ಇನ್ನೊಂದಿಲ್ಲ, ಅದನ್ನ ಹೆಂಗಾರ ಮಾಡಿ ಪೂರೈಸಬೇಕು. ಅದಕ್ಕೆ ಏನೇನು ಮಾಡಬೇಕು ಮಾಡಬೇಕು. ಅರ್ಥ ಹರಿಯರಾಗಲಿ ತಪ್ಪರಾಗಲಿ ಏನಾರು ಮಾಡಿ ಅದನ್ನು ಕಳಿಸಬೇಕು ಅನ್ನೋ ಭಾವ. ಅದಕ್ಕೆ ರಜೋಗುಣ ಸಮುದ್ಭವ. ಆ ರಜೋಗುಣ ಯಾವುದು? ರಜೋಗುಣದಿಂದ ಕೂಡಿದಂಥ ಕಾಮ. ಆ ಕಾಮ ನನಗೇನು ಮಾಡ್ತದೆ? ಅದು ಬೇಕು, ಅದು ಬೇಕು, ಈ ಥರ ಬೇಕು ಅನ್ನೋದು ಪಾಪ ಮಾಡಕ್ಕೆ ಹೇಳ್ತಾರೆ. ಅದು ಸಿಗಲಿಲ್ಲ, ಅಡ್ಡ ಬಂದ ಕಾಮ ಕ್ರೋಧ. ಕಾಮ ಏನಾಗ್ತದೆ? ನನಗೆ ಯಾರು ಅಡ್ಡ ಬಂತ ಅದು ಕ್ರೋಧ ಅಂತ ನಾವೇನಾರು ಮಾಡ್ತೇವೆ. ನೋಡೇ ಬಿಡ್ತೀವಿ ನಾವು.
ನನಗಿದು ಬರೋದಿತ್ತು ಬರಲಿಲ್ಲ, ನನಗೆ ಅಡ್ಡ ಬಂದ, ಏನು ಮಾಡಬೇಕು? ಅಣ್ಣ ತಮ್ಮ ಇರಲಿ, ಬಂಧು ಬಳಗಿರಲಿ, ಸಂಬಂಧಿಕರಿರಲಿ, ಅವ್ರು ಹಿಡಿದು ಸಪ್ರೇಟ್ ಮಾಡಿ, ಅವ್ರು ದ್ವೇಷ ಮಾಡಿ. ಆಮೇಲೆ ಇದು ಕ್ರೋಧ, ಬೇಕನ್ನೋದು, ಯಾರು ಅನುಕೂಲ ಇಲ್ಲ ಅವ್ರು ಕ್ರೋಧ ಮಾಡೋದು. ಆಮೇಲೆ ತನಗಿದ್ದಂಥ ವಸ್ತು ಬೇರೆ ಮೋಹ, ಇದು ಬೇಕು ಅನ್ಕೊಂತ ಇದು ಅಡ್ಡ ಬರಬಹುದು ಅಂತ ಅನಿಸ್ತದೋ ಅವರೆಲ್ಲ ಹೊಡೆದು ಹಾಕೋದು ಕೆಲಸ ಮಾಡಿ. ಈ ರೀತಿ ಇರೋದ್ರಿಂದ ಈಗ ನನಗೆ ಇನ್ನೂ ಬೇಕು ಇದ. ಅದು ಯೋಗ್ಯವಾದದ್ದೇನೆಂದ್ರೆ ಎಲ್ಲ ಚಾಲ ಸಂತುಷ್ಟ. ಭಗವಂತ ನಿನಗೇನೇನು ಭಗವಂತ ಕೊಟ್ಟನೋ ಸಾಕು. ಭಗವಂತನ ಕೊಟ್ಟಲ್ಲ. ಎಷ್ಟು ಮಂದಿ ಬಡವರು ಆನಂದೊಳಗಿಲ್ಲ? ಬಡವಲ್ಲ, ಆನಂದೊಳಗೆ. ನಮ್ಮ ವಿಜಯಪುರದ ಇದೆ ಕೆಲವು ವರ್ಷ ಅಲ್ಲಿ ನಾನು ಹಿಂದೆ ರಸ್ತೆ ಮಾಡಿದಾಗ 2 ದೊಡ್ಡ ಗಟಾರ ನೀರು ಹೋಗ್ತಾಳೆ ದೊಡ್ಡ ಮಾಡಿ, ಅದಕ್ಕೆ ಹೀಗೆ ಚಾಪಿ ಕಟ್ಟಿ ಅಲ್ಲೇ ಜಾಗ ಇತ್ತು ಮಳೆಗಾಲ ಇದ್ದಾಗ, ಅಲ್ಲೇ ಅಂದ್ರಾಗಿಂದ ಹಾಕಿದ್ರು. ಅಲ್ಲಿ ಲೌಡ್ ರೇಡಿಯೋ ಅದನ್ನೇ ದೊಡ್ಡದಲ್ಲಿದೆ ಒಂದು ಹಾಕಿರ್ತಿತ್ತು. ದೊಡ್ಡ ತೋರಣ ಕಟ್ಟಿದ್ರು. ನಾನು ಸಹಜ ಕೇಳಿದೆ, ಏನಪ್ಪ ಇಲ್ಲ ಅಂತ. ಆ ಮನ್ಯಾಗ ಒಂದು ದಗ್ಗು ಇದ್ವಿ. ಎಂಥ ಮನೆಗೆ ಗೊತ್ತಾತ? ಹೊರಿ ಅಂದರೆ ಗಟಾರ ನೀರು ಹೋಗಕ್ಕೆ ಮಾಡುವಂಥ ಹರಿ, ಅಲ್ಲೇ ಗಟಾರ, ಅದ್ರಾಗ ಹಿಂಗೆ ದಂಡಿ ಕಟ್ಟ, ಆ ದಂಡಿ ಈ ದಂಡಿಗೆ ಅಲ್ಲೇ ವಾಸ ಮಾಡ್ತಾರೆ. ಎಷ್ಟು ಆನಂದದಿಂದ ಅದಾದ್ರು. ಭಗವಂತ ನಮ್ಗೆ ಏನು ಕೊಟ್ಟನೋ ಅದ್ರೊಳಗೆ ಆನಂದ ಹರಿಮ. ಹಾಗೆ ಇಲ್ಲಿ ನಾವು ಸವಲತ್ತು ಇರ್ತವ. ನಾನು ಸಹಜ ಮಾತು ಕೇಳಿದೆ, ನಮ್ಮ ಜನರಿಗೆ ಕೇಳಿದ ಅಲ್ಲೇ ಕೆಲಸ ಮಾಡಬೇಕಿದ್ದ. ನಾವು ಕೇಳಿದೆ, ತಮ್ಮ ಇಷ್ಟು ದುಡಿದ್ರೆ ನಿನ್ನ ಹೊಟ್ಟೆ ತುಂಬತೈತೆ. ಯಾಕೆ ತುಂಬುದ್ರಿ ಮನ್ಯಾಗ? ಇದು 10 ಪಟ್ಟು ದುಡಿಬೇಕಾಗೈತೆ ಅಂದ್ರೆ ಅದು 10 ಭಾಗ ದುಡಿದ್ರು ಹೊಟ್ಟೆ ತುಂಬತೈತಿ. ಇಲ್ಲೇ ಆಹಾರ ಅಂದಲ್ಲ, ಇದು ಮತ್ತೆ ಡಾಕ್ಟರ್ ಪರೀಕ್ಷೆ ಮಾಡಿರ್ತಾರೆ. ಡಾಕ್ಟರ್ ಪರೀಕ್ಷೆ ಮಾಡಿ ನೀವು ಕೊಡ್ತಾರೆ. ಬ್ರಿಟಿಷ್ ಇದ್ದಾಗ ಅವಾಗ ಕೊಡ್ತಾರೆ 1000 ಅಂತ ಆಹಾರ ಅಲ್ಲ, ಅದಕ್ಕೆ ಎಷ್ಟೋ ಪಟ್ಟು ಶುದ್ಧವಾದ ಆಹಾರ ಅಂತಂದು ಬೆಳಿಗ್ಗೆ ಅದನ್ನು ನಾವು ಸ್ವೀಕಾರ ಮಾಡಿಕೊಂಡು ಇಲ್ಲೇನೇ ವ್ಯವಸ್ಥೆ ಅದು ಹೇಳಬೇಕು. ಯಾವುದು ಪಾಪ ಯಾಕೆ ಮಾಡೋದು? ಕಾಮ ಕ್ರೋಧ ಲೋಭ ಇವನ್ನ ತಸ್ಮಾತ್ ಏತತ್ರೇಂತಿದೆ, ಇದು ಬಿಡ್ರಿ ಅಂತ ಶಾಸ್ತ್ರ ಹೇಳ್ತದೆ. ಅದು ಇವನ್ನ ಬಿಟ್ರೆ ಭಗವಂತ ಏನು ಕೊಟ್ಟಿರ್ತಾನೆ ನಾವು ಸಂತೋಷ ಆನಂದ ಇರ್ತದೆ. ನಮಗೇನು ಕಡಿಮೆ ಮಾಡಿಲ್ಲ. ಭೂಮಿ ನಮ್ಮಂಥ ಭೂಮಿ ಜಗತ್ತಿನಾಗಿಲ್ಲ ಅಂತ ಫಲವತ್ತಾಂತ ಭೂಮಿ, ಫಲವತ್ತಾಂತ ಪೀಕು. ಆ ವಿಷಯ ಕೆಲಸ ಮತ್ತೆ ಅದು ಚಲೋ ಅಲ್ಲ. ಆರೋಗ್ಯ ಮಟ್ಟಂಥ ಆಹಾರ ನಾವು ಸಿಗ ಕೂಡದಕ್ಕೆ ಮಾಡಪ್ಪ ಹಿಂಗಿರಂಗಿಲ್ಲ. ಈ ಮಾತು ಯಾವ್ದು ನನಗಿಲ್ಲ ಅಂತ ಸುಳ್ಳು ಮಾಡ್ತೀನಿ. ಜೊತೆಗೆ ಇನ್ನೊಂದು ಕಾರಣ ಅಂತಂದ್ರೆ ಅನೇಕ ಚಟಗಳಿಗೆ ಬಲಿ ಆಗ್ತಾನೆ ಮನುಷ್ಯ. ಆ ಚಟಗಳ ಬೆಲೆ, ಆ ಚಟಕ್ಕೆ ಅವಾಗ ತಿರುಗಿ ಇರ್ತದೆ. ಆಮೇಲೆ ಮತ್ತೇನಿರ್ತವೆ ಕೆಟ್ಟ ಭಾವನೆ ಯಾವಾಗ ಬರ್ತವೆ? ದುಷ್ಟ ಆಹಾರ ಹಾಕಿದ್ರೆ ದುಷ್ಟ ಭಾವನೆ ಬರ್ತದೆ. ಅದು ದುಷ್ಟವಂತ ಆಹಾರ ಹಾಕಬಾರ್ದು. ಅದನ್ನ ಮಾತು ಹೇಳ್ತಾರೆ. ಒಬ್ಬ ಸನ್ಯಾಸಿಗೆ ಏನೋ ಒಂದು ಕಾರಣದ ಪಾಯಸ ಮಾಡಬೇಕು ಅಂತ ಅಂದ ಕಡೆ ಹೋದ. ಯಾರು ಕೇಳೋ? ನಮ್ಮ ರಾಜ ಗುರುತದ ಹೋಗೋಣ, ರಾಜ ಮೇಲೆ ಊಟ ಮಾಡುತ್ತೆ. ಅವ್ನು ಚಲೋ ಇದ್ರು, ಅಷ್ಟೇ ನಿಷ್ಪ್ರಭ ಅಂತ ಲೋಕ ಕಲ್ಯಾಣಕ್ಕಾಗಿ ಜೀವನ ಇಟ್ಟು ಬರೀ ಹತ್ತಾರ ಅಂತ ಅಡುಗೆ ಮಾಡಿಸಿ. ಅಕ್ಕಿ ಪಾಸ ಹೋಗ್ತಾರ. ಅಕ್ಕಿ ಪಾಸ ತಮ್ಮ ಅಕ್ಕಿ ಪಾಸ ಮಾಡೋದು ಸರಿ. ಅಕ್ಕಿ ಬಿಸಿಲೈತೆ ಅಂತಾರ ಮಕ್ಕೊಂಡು ಹೋಗಿ ಅಲ್ಲೊಂದು ರತ್ನದ ಹಾರ ಹಾಕಿ ನಿಮ್ಮ ವಿಚಾರ ಮಾಡ್ತಾನೆ. ಈ ರತ್ನ ಹಾರ ತೊಗೊಂಡು ಹೋಗಿದ್ರಿ ಹೆಂಗೆ ಮಾರ್ಕೊಂಡ್ರೆ ಆಶ್ರಮ ಕೆಲಸ ನಡೀತೈತಿ ತೊಗೊಂಡು ಅಲ್ಲಿ ಹೋದ ಜೀವನ ಮಾಡೋದ ಹೆದರಿಗೆ ಬಂದ. ಏನು ತಪ್ಪು ಮಾಡಿದೆ? ಇಂಥ ತಪ್ಪು ಯಾಕೆ ಮಾಡಿದೆ ನಾನು? ಆಶಾ ಇದ್ರ ಹೋಗ್ಬೇಕು, ಹೋಗಿ ಕೊಟ್ಬಿಡ್ಬೇಕು ಅವ್ನು ರಾಜ. ಮತ್ತು ಅವ್ನು ಯಾರು ಕರೆದಾನೋ, ಯಾರಿಗೆ ಬಡಿದಾನೋ, ಏನು ತೆಗೆದು ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ನೀ ತೊಗೊಂಡು ಸಂಸ್ಥೆ ಮೇಲೆ ಬಿಡಿದಾನು ಬಾನು ನೀವು ಹಿಂಗೆ ತೊಗೊಳ್ಬೇಕು ಅಲ್ಲಿ ಬಿಡಿದು ಮಾತು ಅವ್ರು ಹೇಳಿದ್ರು. ಸನ್ಯಾಸಿ ಕೇಳ್ತಾನೆ, ರಾಜ ನನಗೆ ಪಾಯಸ ಮಾಡಿಕೊಟ್ಟಿಲ್ಲ, ಎದರಿಂದ ಮಾಡಿಕೊಟ್ಟಿ? ಅವ್ರಿಗೆ ಗೊತ್ತು ಅಡಿಗೆ ಹೇಳ್ತಾವ ಬರ್ರಿ ಅಡಿಗೆ ಮಾಡೋರು ಬರ್ರಿ ಹ್ಯಾಂಗೆ ಮಾಡಿದ್ರೆ ಅಕ್ಕಿ ಕೊಟ್ರಿ ಸಾಹೇಬ್ರು ಅದನ್ನ ಅಕ್ಕಿ ಎಲ್ಲಿ ಕೊಟ್ಟು ಬರ್ರಿ ನೀವು. ಆ ಅಕ್ಕಿ ಒಬ್ಬವ ಕಳು ಮಾಡ್ಕೊಂಡು ಹಿಡ್ದ ಅಕ್ಕಿ ಕಳು ಮಾಡ್ಕೊಂಡಿದ್ದ. ಅದನ್ನ ಪೊಲೀಸ್ ಹಿಡಿದ್ರು. ಅದು ಹಿಡಿದ್ರೆ ರಾಜನ ಕಡೆ ಬಂತು. ಆ ಅಕ್ಕಿ ಅನ್ನ ಪಾಯಸ ಮಾಡಿ ಕಳು ಮಾಡಿದ ಅನ್ನ ಊಟ ಮಾಡಿದ್ರೆ ನಾವು ಕಳು ಮಾಡೋ ಭಾವನೆ ಬರ್ತದೆ. ಇದು ನೋಡ್ರಿ ಕಚ್ಚಾರ. ಅದಕ್ಕೆ ನಮ್ಮ ಆಹಾರ ಏನಾಗ್ತವಲ್ಲ ನಾವು ದುಡಿದದ್ದು ಇದ್ರೊಳಗೆ ಯಾರಿಗೂ ಹಕ್ಕಿಲ್ಲ, ಉಪಕಾರ ಇಲ್ಲ ಅಥವಾ ಹಕ್ಕಿಲ್ಲ. ತಾತ್ಸಾರದ ಕೊಟ್ಟದಿಲ್ಲ. ನಾವು ದುಡ್ದು ಭಗವಂತ ನನ್ನ ಗಟ್ಟಿಯಾಗಿ ಶಕ್ತಿ ಕೊಡಲಿ ಅನ್ನೋದನ್ನು ಬೇಡ್ಕೋಬೇಕು. ನಾವು ದುಡ್ದು ಮಾಡೋ ಇದು ಯಾರು ಹಂಗಿಲ್ಲ, ಯಾರ್ದು ಉಪಕಾರ ಇಲ್ಲ. ಇದು ಕೊಟ್ಟ ಅನ್ನ ಊಟ ಮಾಡಿದ್ರೆ ಆಹಾರ ಶುದ್ಧವು ಸತ್ವ ಶುದ್ಧಿ. ನಮ್ಮ ಶುದ್ಧವಂತ ಆಹಾರ ಅಂದ್ರೆ ಪರಮಾತ್ಮ ಕೊಟ್ಟು ಕೈಗಟ್ಟಿನ ಶಕ್ತಿ ಮಾಡಿ ಬುದ್ಧಿ ಶಕ್ತಿ ಉಪಯೋಗ ಮಾಡಿ ಇದನ್ನು ಮಾಡಿಕೊಂಡು ಆಹಾರ ಚೂಡ ಅಂತ ಶುದ್ಧ ಭಾವ. ಇದಕ್ಕೆ ನಮಗೇನೇನು ಭಗವಂತ ಕೊಟ್ಟನೋ ಇವತ್ತಿನ ಮುಂದಿನ ಹೇಳಕತ್ತೇನೆ ನಾನು ಇನ್ನು ಹೊರಗೆ ಬಂದ್ಮೇಲೆ ಅಲ್ಲೇನು ಹೋಗ್ತಲ್ಲ ನಮಗೇನು ಬಂದು ಅದರ ದಾನ ಸತ್ಪಾತ್ರ ದಾನ ಮಾಡು. ದಾನ ಮಾಡು ಭಗವಂತ ನಿನ್ ಇದು ಬಂದ ಇದ್ರ ಮೇಲೆ ಇನ್ಮೇಲೆ ಇಲ್ಲೇ
ನಿಮಗೆ ಕೈದ್ರೆ ಅಲ್ಲದವ್ರು ಬರ್ತಾರೆ, ಕೈದ್ರೆ ಅದು ಜಲ್ಲೆ ಬರ್ತಾರೆ. ಹೆಂಗೆ ಬರ್ತಾರೆ? ಸಾಹೇಬ್ರದರ ವ್ಯವಸ್ಥೆ ಮಾಡಕ್ಕೆ ಬರ್ತಾರೆ, ನೌಕರದಾರ ಬರ್ತಾರೆ, ತಪ್ಪು ಮಾಡಿಲ್ಲವ್ರು. ಹಂಗೆ ಹೊರಗೆ ಏನು ಜಗತ್ತು ಕಾಯಿ ಅಂತ ಜೈಲ್ ಅಂತ ಹೇಳಿಲ್ಲ, ಅಲ್ಲಿನೂ ಬರ್ತಾರೆ. ಅವ್ರು ಬರ್ತಾರೆ. ಯಾರು ಬರ್ತಾರೆ? ಅವತಾರಿ ಪುರುಷರು. ರಾಮನಾಗಿ ಬಂದ, ಕೃಷ್ಣನಾಗಿ ಬಂದ, ತಪ್ಪು ಮಾಡಿಲ್ಲವ. ಆದ್ರೆ ನಮ್ಮಂತೆ ಮನುಷ್ಯರಾಗಿ ಬಂದು ನಮ್ಮನ್ನು ತಿದ್ದಾಕ್ ಬಂದ. ಹಂಗೆ ಅಧಿಕಾರಿಗಳು ಏನು ಬರ್ತಾರ, ನಮ್ಮನ್ನು ತಿದ್ದಾಕ್ ಬರ್ತಾರ. ಅವ್ರ ಮಾತು ಹಂಗೆ ರಾಮನ ಮಾತು ಕೇಳ್ತೀವಿ, ಕೃಷ್ಣನ ಮಾತು ಕೇಳ್ತೀವಿ, ಭಗವದ್ಗೀತಾ ಬರಲ್ಲ, ಆ ಭಗವದ್ಗೀತೆಯನ್ನು ಕೇಳ್ತೀವಿ, ಅದನ್ನ ನಾವು ಜೀವನದೊಳಗೆ ಸಕ್ಕಣ. ಹಂಗೆ ಅಧಿಕಾರಿ ಬಂದಿರ್ತಾರೆ, ತಪ್ಪು ಮಾಡಿದಿಲ್ಲವರು ನಮ್ಮನ್ನು ಸುಧಾರಣೆ ಮಾಡಕ್ಕೆ, ನಮ್ಮ ವ್ಯವಸ್ಥೆ ಮಾಡಕ್ಕೆ ಬಂದಾರ ಅಂದ್ರೆ ಅವ್ರು ಹೇಳಿದಂಥ ಮಾತನ್ನು ನಾವು ಕೇಳ. ಹಂಗೆ ಹೊರಗೆ ಭಗವದ್ಗೀತಾ ಓದ್ರಿ, ಅನೇಕ ಗೀತೆಗಳದಾವ, ನಿಜಗುಂಡ್ರ ಶಾಸ್ತ್ರ, ಜ್ಞಾನೇಶ್ವರ. ಹಂಗೆ ರಾಮ ಬಂದ, ಕೃಷ್ಣ ಬಂದ, ಜ್ಞಾನೇಶ್ವರ. ಅದೇ ರೀತಿಯಾಗಿ ಅನೇಕ ಮಹಾತ್ಮರು ಬಂದು ಅವ್ರ ಮಾತು ಹಳ್ಳಿಗೆ ಬಂದು ಅವ್ರು ತಾವು ಕರ್ಮದಿಂದ ಬಂದವರಲ್ಲ, ಪಾಪ ಪುಣ್ಯದಿಂದ ಬಂದವರಲ್ಲ. ಅವ್ರ ಪಾಪ ಪುಣ್ಯ ಇಲ್ಲದೆ ಲೋಕ ಹಿತಾತ್ಮ. ರಾಮ ಅವತಾರ ಅವತಾರ ಏನು ಪಾಪ ಮಾಡೋಣ? ಯಾರೋ ಅವನು ಹಿಂತಿ ಹೋಗಿ ಎಲ್ಲ ಕುಹಿತಿಗಳು ಹೇಳಿ ರಾಮನ ಏನು ರಾಮನ ಹಿಂತಿ ಯಾವ ಕಡೆ ಹಿಂತಿ ಓಡಿಸ್ಕೊಂಡು ಹೋಗಿದ್ದಾನ, ಅದು ಏನು ಹಂಗಿರಂಗಿಲ್ಲ. ನಮ್ಮ ಹೇಳ್ತಿ ಓಡಿಸ್ಕೊಂಡು ಯಾವ ಪರಾಕ್ರಮ ತರಬೇಕಣ್ಣ, ಕರ್ತವ್ಯನು ಹೇಳ್ತವ್ರು ಬಿಟ್ಬಿಟ್ಟಿಲ್ಲ. ಅವ ಹೋದ, ಯುದ್ಧ ಮಾಡ್ದ, ರಾವಣನ ಹೊಡೆದ ತಮ್ಮನ್ನ. ಅಂದ್ರೆ ಅನ್ಯಾಯ ಇವ್ರಿಗೆ ಹೋರಾಡಿ ತನ್ನ ಹಕ್ಕನ್ನು ಪ್ರತಿಪಾದನೆ ಮಾಡ. ಆ ರೀತಿ ಹಕ್ಕಿನ ಹೋರಾಡಿದ್ರು ನಮ್ಮ ದೇಶಭಕ್ತರು. ಈ ರೀತಿಯಾಗಿ ಯಾವ ತಪ್ಪು ಇಲ್ಲದೆಯೂ ಎಮರ್ಜೆನ್ಸಿ ಎಂತಿದ್ದವರು ಹೋಗಿದ್ರೆ ಯಾವ ತಪ್ಪಿಲ್ಲ. ಆದರೆ ಹೊರಗೆ ಬರ್ಬೇಕಾದ್ರೆ ಜನ ಎಷ್ಟು ಸ್ವಾಗತ ಮಾಡ್ತಿದ್ರು. ಹಂಗೆ ದೇಶಭಕ್ತರಿಗೆ ಸ್ವಾಗತ ಮಾಡಿ ಹಂಗೆ ನಮ್ಮ ಜೀವನವನ್ನು ಪವಿತ್ರ ಮಾಡ್ಕೊಳ್ಳೋದ್ರೊಳಗಾಗಿ ಮಹಾತ್ಮರೇ ಬಂದಿರ್ತಾರೆ. ಮಹಾತ್ಮರು ರಾಮಾಗಲಿ, ಕೃಷ್ಣಾಗಲಿ, ಸಿದ್ಧಾರ್ಥನಾಗಲಿ, ಅವತಾರಿ ಪುರುಷರು, ಜ್ಞಾನೇಶ್ವರ, ನಮ್ಗೆ ಯಾರು ಕೇಳ್ಬೋದು. ಹಂಗೆ ಅವರ ಮಾತನ್ನು ಕೇಳೋದು ಅದು ತಪ್ಪದ. ನಮ್ಗೆ ಯಾಕೆ ತಪ್ಪಾಗ್ತಂದ್ರೆ ಒಳಗೊಂದು ನಮ್ಮ ಅಂತಃಕರಣ ಅದ. ಒಂದು ವಿವೇಕಾನಂದ ಕೊಟ್ಟಂತ ಎಲ್ಲರಿಗೂ, ಎಲ್ಲ ಮನುಷ್ಯರಿಗೆ ಆ ವಿವೇಕವನ್ನು ಸದುಪಯೋಗ ಮಾಡ್ಕೊಂಡ್ರೆ ನಮ್ಮಲ್ಲೇ ದುಷ್ಟ ಭಾವನೆ ನಾವು ಬದ್ಲಿ ಮಾಡ್ಕೊಳಕ ನಾವು ಮನಸ್ಸು ಮಾಡ್ಬೇಕು. ನಾವು ಮನಸ್ಸು ಮಾಡ್ಲಿಕ್ಕೆ ಹಂಗೆ ಇಲ್ಲಿ ಜೈಲಿನ ಅನೇಕ ಅವಸ್ಥೆ ಪೇಪರ್ ನಾಟಕ ಮಾಡಾಕದ, ಬದಿನಿ ಮಾಡಾಕದ, ಇದು ಸದುಪಯೋಗ ಮಾಡ್ಕೋಬೇಕು. ಮಾಡ್ಕೊಂಡು ನಮ್ಮ ಬದ್ದಾವ. ಯಾಕೆ ನಾನು ಹೇಳ್ತೇನೆಂದ್ರೆ ಪ್ರಾಣಿಗಳಿಗೆ ಮಾತಾಡಂಗಿಲ್ಲ, ಪ್ರಾಣಿಗಳಿಗೆ ಜೈಲಿಲ್ಲ. ನಾಯಿ ಅಥವಾ ಎತ್ತು ಕುದುರೆ ರಸ್ತೆದಾಗ ಹುಚ್ಚಿ ಹೋಯ್ತು, ಅದನ್ನ ಹಿಡ್ಕೊಂಡು ಪೊಲೀಸರು ಇಲ್ಲ ಬಡಿತಾರ ಬದಲಾಯಿಸ್ತಾರ. ಆದ್ರೆ ಮನುಷ್ಯ ಮಾಡಿದ್ರೆ ಜೈಲಿಗೆ ಕರ್ಕೊಂಡ್ಬರ್ತಾರೆ. ಕಷ್ಟ ಯಾರಿಗೆ? ಜೈಲು ಅಂದ್ರೆ ಮನುಷ್ಯರಿಗೆ ಬದಲಾವಣೆ ಮಾಡ್ಕೊಂಡು ಮನುಷ್ಯರಿಗೆ. ಅದು ಸಿಂಹನಿಗೆ ಸಿಂಹವೇ ನೀನು ಹಿಂಸಾ ಮಾಡ್ತಿ, ಪ್ರಾಣಿಗಳನ್ನು ತಿಂತಿ, ತಿನ್ಬೇಡ ಅದು ಕೇಳ್ತದನ್ನ ಇಲ್ಲ, ಅದಕ್ಕೆ ವ್ಯವಸ್ಥೆ ಹಂಗಿಲ್ಲ. ಆದ್ರೆ ಮನುಷ್ಯ ತಪ್ಪು ಮಾಡಿದ್ರೆ ಹಿಡ್ಕೊಂಬ. ಯಾಕೆ? ಮನುಷ್ಯ ಬದಲಾವಣೆ ಆಗಕ್ಕೆ ಸಾಧ್ಯದ. ಅದಕ್ಕೆ ಮನುಷ್ಯ ನಾನು ಬದಲಾವಣೆ ಆಗ್ಬೇಕು. ಹೆಂಗೆ? ಹೊರಗಡೆ ಶಾಸ್ತ್ರವನ್ನು ಕೇಳದ, ಮಹಾತ್ಮನ ಮಾತನ್ನು ಕೇಳದ, ಅವ್ರ ವಿಚಾರವನ್ನು ಜೀವನದೊಳಗೆ ಕಳಿಸ್ಕೊಂಡು ಬರೀ ಕೇಳ ಪ್ರಾಣಿ ಕೇಳಲ್ಲ, ಕೇಳಿ ಇಂಥ ಕೇಳಿತಾ ಹೋಗುದಲ್ಲ, ಅದನ್ನ ಜೀವನದೊಳಗೆ ಕಳಿಸ್ಕೊಂಡೆ ಅವ್ರ ಕಲ್ಯಾಣ. ಕಲ್ಯಾಣ ಬೇಕಾದ್ರೆ ಕೇಳೋದಷ್ಟೇ ಅಲ್ಲ, ಅದು ಜೀವನದೊಳಗೆ ಹೇಳಿಸು. ಕೇಳೋದು ಅಂದ್ರೆ ಮಹಾತ್ಮನ ಜೀವನ ಹೆಂಗಪ್ಪ ಅಂತ ಕೇಳ್ತೇನೆ ನಾನು. ಈಗ ಒಂದು ತಾಯಿ ಬರ್ತಾ ನಮ್ಮ ಮಾತೆ ಕೇಳಿದ್ರು ನೋಡಿ ಹುಡುಗ ಮತ್ತೆ ಕೇಳಿಸೋದಿಲ್ಲ ನಮಗೆ ಕೇಳಿಸ್ತೈತಿ, ಆದ್ರೆ ಅದನ್ನ ಕಾರ್ಯ ತಂದಿಲ್ಲ. ಅದಕ್ಕಾಗಿ ಹಂಗೆ ಮಹಾತ್ಮರ ಜೀವನವನ್ನು, ಮಹಾತ್ಮರ ಉಪದೇಶವನ್ನು, ಮಹಾತ್ಮರು ಹೇಳಿದಂಥ ಗ್ರಂಥವನ್ನು ನಾವು ಪಠಣ ಮಾಡಬೇಕು, ನಾವು ಓದಬೇಕು. ಅಲ್ಲಿಂದ ಆತನ ಕೇಳಿದ್ರೆ ನಮ್ಮ ಮನುಷ್ಯ ಜೀವನ ಬಂದದ್ದು ಏನೋ ತಿಂದುಂಡು ಮಜಾ ಮಾಡೋಕ್ಕಲ್ಲ. ತಿಂದುಂಡು ಮಜಾ ಮಾಡೋಕ್ಕಲ್ಲ. ತಿಂದುಂಡು ಮಜಾ ಮಾಡೋದು ಪ್ರಾಣಿಗಳು ಮಾಡ್ತಾವ. ಹುಲಿ ಏನು ಬೇಕಾದ್ರೆ ತಿಂತೈತೆ, ಏನು ಬೇಕಾದ್ರೂ ಓಡಾಡ್ತೈತಿ, ಕತ್ತಿ ಏನು ಬೇಕಾದ್ರೂ ಮಾಡ್ತೈತಿ, ಏನಾರು ಮಾಡ್ತೈತಿ, ಹೊಟ್ಟ ಅದ್ರದ್ದು ಅದ ಆಹಾರ. ಹಂದಿ ವರ್ಷಗಳ ಅದ ಆಹಾರದ್ರದ್ದು, ಅದು ಆನಂದ ಪಡ್ತೈತಿ. ಆನಂದ ಪಡಾಕ ಕಾಮ ಕ್ರೋಧ ಮಾಡಿ ಆನಂದ ಪಡಾಕಲ್ಲ, ಶಾಸ್ತ್ರವನ್ನು ಕೇಳಬೇಕಾಗಿದೆ. ಆ ದೃಷ್ಟಿಯಿಂದ ಇಲ್ಲೂ ನಿಮಗೆ ಅನೇಕ ಸವಲತ್ತುಗಳ, ಆ ಸವಲತ್ತುಗಳನ್ನು ಉಪಯೋಗ ಮಾಡ್ಕೊಂಡು ಡಾಕ್ಟ್ರು ಬರ್ತಾರೆ ತಪಾಸ್ ಮಾಡೋಕ್ಕೆ, ಕುಟುಂಬ ಕಲ್ಯಾಣ ಯೋಜನೆಯವರು ನಾನು ನಮ್ಮ ಮಿತ್ರರು ನನಗೆಲ್ಲ ಭಾಷೆ ನಾನು ಹುಡುಗಿರ್ತೇನೆ, ಅವ್ರು ಹೇಳಿದ್ರು ಇಲ್ಲಿ ನಾವು ತಪಾಸ್ ಮಾಡಕ್ಕೆ ಹೋಗ್ತೀವಿ ಅಂತ ಅನೇಕರು ಬರ್ತಾರೆ, ನಿಮ್ಮ ಮಾರ್ಗದರ್ಶನ ಮಾಡ್ತಾರೆ. ಅವ್ರ ಮಾತನ್ನ ಹಿಡ್ಕೊಂಡು ಇಲ್ಲೇ ನಾವು ಬಂದೀವಿ. ಇಲ್ಲಿ ಸರಿಯಾಗಿ ಜೀವನ ನಡೆಸಿ ಇಲ್ಲಿ ಇಷ್ಟೊಂದು ಕಲ್ಕೊಂಡು ಅಲಸಿಗಳಾಗುವಂಥದ್ದಲ್ಲ. ಯಾಕೆ?